ಭೂ ಸ್ವಾಧೀನ ಕಾಯ್ದೆ ವಿರೋಧವಾಗಿ ಹಲ್ಗಾಮಚ್ಚೆ ಬೈಪಾಸ್ ರಸ್ತೆ ಯೋಜನೆಗೆ ಸ್ವಾಧೀನಪಡಿಸಿಕೊಂಡ ಭೂಮಿಯನ್ನು ವಾಪಸ್ ಬಿಟ್ಟುಕೊಡಿ, ಅವೈಜ್ಞಾನಿಕವಾಗಿರುವ ಡಿಪಿಆರ್ ಕೂಡಲೇ ರದ್ದುಪಡಿಸಿ ಎಂದು ರೈತರು ಆಗ್ರಹಿಸಿ ಗುರುವಾರ ಇಲ್ಲಿನ ರೈತರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗಾವಿ ತಾಲೂಕಿನ ಹಲ್ಗಾ ಮತ್ತು ಮಚ್ಚೆ ಗ್ರಾಮದ ನಡುವೆ 9.5 ಕಿಲೋಮೀಟರ್ ರಿಂಗ್ ರೋಡ್ ನಿರ್ಮಾಣಕ್ಕೆ 110 ಎಕರೆ ಕೃಷಿ ಜಮೀನನ್ನು ಹೆದ್ದಾರಿ ಪ್ರಾಧಿಕಾರ ಕಂದಾಯ ಇಲಾಖೆಯ ಭೂ ಸ್ವಾಧೀನ ಅಧಿಕಾರಿಗಳು ರೈತರಿಗೆ ಮುನ್ಸೂಚನೆ ನೀಡದೆ ಕಾಯ್ದೆ ವಿರೋಧ ಸ್ವಾಧೀನಪಡಿಸಿಕೊಂಡಿದ್ದಾರೆ ಎಂದು ದೂರಿದ್ದಾರೆ. ಫಲವತ್ತಾದ ಭೂಮಿಯನ್ನು ಕಳೆದುಕೊಂಡು ನೂರಾರು ರೈತರು ಅತಂತ್ರವಾಗಿದ್ದಾರೆ. ಪ್ರಕರಣ ನ್ಯಾಯಾಲಯದ ವಿಚಾರಣೆ ಹಂತದಲ್ಲಿರುವ ಸಂದರ್ಭದಲ್ಲಿ ಒತ್ತಾಯಪೂರ್ವಕವಾಗಿ ರಸ್ತೆ ನಿರ್ಮಾಣ ಭೂ ಸ್ವಾಧೀನ ಕೈ ಬಿಡಬೇಕು ಎಂದು ರೈತರು ಒತ್ತಾಯಿಸಿದರು. ರಾಜು ಮೊರವೆ, ಪ್ರಕಾಶ್ ನಾಯ್ಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನೀವು ಕಾಂಟ್ರಾಕ್ಟರ್ ವರ್ಕ್ ಆರ್ಡರ್ ಆಗಿದೆ ಗೌರ್ಮೆಂಟ್ ಆದಾಗನೇ ಅಲ್ಲಿ ಬಂದಿರಿ ಹುಡುಗಾಟಿಕೆ ಮಾಡಕ್ ಬಂದಿರಿ. ಇಲ್ಲ ಹುಡುಗಾಟಿಕೆ ಅಲ್ಲ, ದಾದಾಗಿರಿ ಮಾಡಿದ್ರು ಸರ. ಹಿಂಗೆಲ್ಲ ಮಾತಾಡ್ಬಿಟ್ಟಿದ್ರೆ ಮೊಬೈಲ್ ಕೇಬಲ್ ಏನಿಲ್ಲ, ವಿತ್ ಅಥೆಂಟಿಕೇಟೆಡ್ ವಿತ್ DC ವರ್ಕ್ ಆರ್ಡರ್. ಇಲ್ಲಿ ತನಕ DC-ಗೆ ನಾವು 11 ವರ್ಷ ಆಯ್ತು ವರ್ಕ್ ಆರ್ಡರ್ ಕೇಳ್ತಾ ಇತ್ತು. ಇನ್ನು ಅಂತ ಆ ವರ್ಕ್ ಆರ್ಡರ್ ನಮ್ಗೆ ಸಬ್ಮಿಷನ್ ಮಾಡಕ್ಕೆ ಅವ್ರಿಗೆ ಆಗ್ಲಿಲ್ಲ. ಇನ್ನು ನಾನು ಗೆಜೆಟ್ ನೋಟಿಫಿಕೇಶನ್ ಕೊಡ್ತೇನೆ, ಅದ್ರದ್ದು ಎಕ್ಸ್ಪ್ಲೇಷನ್ ನೀವು ಕೊಡ್ಬೇಕಾಗ್ತದೆ. ಒಂದು ವೇಳೆ ಆ ಗೆಜೆಟ್ ನೋಟಿಫಿಕೇಶನ್ ಏನ್ ಇಂಟರ್ಪ್ರಿಟೇಷನ್ ಅದ ಅದ್ರ ಪ್ರಕಾರ ನೀವು ಆಕ್ಷನ್ ತಗೋಬೇಕಾಗ್ತದೆ. ದಯಮಾಡಿ ನಾನು ರಿಕ್ವೆಸ್ಟ್ ನಿಮಗೆ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.